ನಾನು ಪಾಟ್ ಹೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ. ಎಲ್ಲೆಲ್ಲಿ ಪಾಟ್ ಹೋಲ್ಸ್ ನ ಮುಚ್ಚಲಿಕ್ಕೆ ಮತ್ತೆ ಕ್ವಾಲಿಟಿ ಪಾಟ್ ಹೋಲ್ಸ್ ಮುಚ್ಚಬೇಕು. ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ ಸಸ್ಪೆಂಡ್ ಮಾಡಿದೆ. ಅವನು ಏನ್ ಮಾಡಿದಾನೆ, ಜಲ್ಲಿ ಎಲ್ಲ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ, ಟಾರ್ ಹಾಕಿಲ್ಲ, ವೆಟ್ ಮಿಕ್ಸ್ ಮಾಡಿಲ್ಲ. ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ. ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ, ಅದು ವೈಟ್ ಟ್ಯಾಪಿಂಗ್ ಆಗಿದೆ. ಆ ವೈಟ್ ಟ್ಯಾಪಿಂಗು ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದ ಇನಾಯತ್, ಅವರೇ ಮೇಂಟೈನ್ ಮಾಡಬೇಕು, ರಸ್ತೆನೆಲ್ಲ ಅವನೇ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು. ಯಾಕಂದ್ರೆ 1 ಕಿಲೋಮೀಟರ್ಗೆ 13 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ನಾವು. 5 ಕಿಲೋಮೀಟರ್ ರಸ್ತೆನ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇನ್ನೊಂದು 30 ದಿನ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ. 30 ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು, ಮತ್ತೆ ಎಲ್ಲ ಗುಂಡಿನೂ ಕೂಡ ಮುಚ್ಚಿರ್ಬೇಕು. ನಾನು ಇಲ್ಲ ಅಂತ ಹೇಳಕ್ ಹೋಗಲ್ಲ, ಗುಂಡಿಗಳಿಲ್ಲ ಅಂತ ಹೇಳಕ್ ಹೋಗಲ್ಲ. ನಾನು ಈಗ ಬಿಜೆಪಿಯವ್ರ ಮೇಲೆ ಆರೋಪನೂ ಮಾಡಕ್ ಹೋಗಲ್ಲ. ಬಿಜೆಪಿಯವರು ಮುಚ್ಚಲಿಲ್ಲ ಗುಂಡಿಗಳನ್ನ, ಮುಚ್ಚಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾವು ರಸ್ತೆ ದುಡ್ಡು ಕೊಟ್ಟದ್ ಬಿಟ್ರೆ ಅವ್ರು ಏನು ಕೊಡ್ಲಿಲ್ಲ. ಅದು ಬಿಡಿ ಅದನ್ನ. ಈಗ ನಾವು ಅಧಿಕಾರದಲ್ಲಿ ಇದ್ದೀವಿ, ನಾವು ಗುಂಡಿ ಮುಚ್ಚಿ ಮಳೆಗಾಲದೊಳಗಡೆ, ಮಳೆ ಮುಗಿಯೋದ್ರೊಳಗಡೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡ್ತೀವಿ. ಕಸದ ಸಮಸ್ಯೆಯನ್ನು ಬಹಳಷ್ಟು ಕಡೆ ನೋಡಿದ್ರೆ ತಾವು ಅದೆಲ್ಲ ತೆಗೆದಾಕ್ಬೇಕು ಅಂತ ಹೇಳಿದ್ದೀನಿ. ತೆಗೆದೇ ಹೋದ್ರೆ ಇನ್ನೊಂದ್ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನರ್ಗಳ ಮೇಲೇನೆ ಆಕ್ಷನ್ ತಗೋತೀನಿ. ಮಳೆಗಾಲ ಜಾಸ್ತಿ, ಮಳೆ ಜಾಸ್ತಿ ಆಗಿದೆ, ಅದರಿಂದ ಜಾಸ್ತಿ ಪಾಟ್ ಹೋಲ್ಸ್ಗಳು ಆಗಿದ್ದಾವೆ. ನಂಬರ್ 1. ನಂಬರ್ 2, ಮುಚ್ಚಬೇಕಾಗಿತ್ತು, ಮುಚ್ಚಿಲ್ಲ. ಈಗ ಮುಚ್ಚಕ್ಕೆ ಹೇಳಿದ್ದೀನಿ. ಎಷ್ಟೋ 16,000ದಲ್ಲಿ 4,000 ಎಷ್ಟು ಬಾಕಿದೆಲ್ಲ ಆಗಿದೆ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಾನು ಮೀಟಿಂಗ್ ಮಾಡೋದ್ನಲ್ಲ ಹೋದ್ವಾರ, ಆಗ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ನಿಮ್ ಸರ್ಕಾರ ಬಂದ್ 2.5 ವರ್ಷ ಆಗಿದೆ, ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡುಬಂತು. ಯಾರನ್ನು ಹೊಣೆ ಮಾಡಿದೀರಾ ಸರ್? ಪ್ರತಿ ವರ್ಷ ಗುಂಡಿಗಳಾಗ್ತವೆ, ಮಳೆಗಾಲದಲ್ಲಿ ಬಂದಾಗ ಗುಂಡಿಗಳಾಗ್ತವೆ. ಅದಕ್ಕೆ ಈಗ ಏನ್ ಹೇಳಿದ್ದೀನಿ, ಈಗ 5 ಕಾರ್ಪೊರೇಷನ್ಗಳು ಮಾಡಿದ್ದೀವಿ. ಕಮಿಷನರ್ಗಳು, ಚೀಫ್ ಇಂಜಿನಿಯರ್ಗಳು, ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್.